ಕ್ಯಾಬಿನೆಟ್ ವಿಸ್ತರಣೆ ಮುಂದುವಾರ ಆಗ್ತದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸರ್ ಸಾಕಷ್ಟು ಪ್ರತಿಭಟನೆ ಮಾಡಿದ್ರು ಸರ್. ಈಗ ಬಿಜೆಪಿ ಅವರು ಕಾಂಗ್ರೆಸ್ ಕಚೇರಿಗಳನ್ನು ನೋಡಪ್ಪ, ಅವ್ರಿಗೆ ಅವಮಾನ ತಡೆಯಕ್ಕಾಗ್ತಾ ಇಲ್ಲ. ಪ್ರಧಾನಮಂತ್ರಿಗಳು ಈಗ ಕಣ್ ತೆರೆದಿದ್ದಾರೆ. ನಾವು ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಕೇಸ್ನ ವಾಪಸ್ ಎತ್ಕೊಳ್ಳಿ ಅಂತ ಹೇಳಿದ್ರು ನಾವು. ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು ನಾವು. ಅದಕ್ಕೆ ನಾವು ಬದ್ಧರಿದ್ದೇವೆ. ಇದು ಮಕ್ಕಳ ಭವಿಷ್ಯ. ಇದು ಈಗ ಬಿಜೆಪಿಯವರಿಗೆ ಪಾಪ ಅವ್ರ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಮಕ್ಕಳಿಗೆ ಏಟು ಹೊಡೆದು ಬಿಟ್ರಲ್ಲ, ಆ ಇಡೀ ದೇಶದಲ್ಲಿ ಮಕ್ಕಳು ದಂಗೆ ಎದ್ದು ಬಿಟ್ಟಿದ್ದಾರೆ. ಅದನ್ನು ಅವ್ರ ಕೈಲಿ ನೋಡಕ್ ಆಗ್ತಾ ಇಲ್ಲ. ಸೊ ಅದಕ್ಕೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಈಗ ನನ್ನ ಮೇಲೆ ಎಷ್ಟೋ ಜನ ಪ್ರತಿಭಟನೆಗಳು ನಡೀತದೆ. ನಾನು ಬೇಡ ಅನ್ನಕ್ಕಾಗ್ತದ? ನೀವು ಮಾಧ್ಯಮದವರು ಪ್ರತಿಭಟನೆಗಳು ಮಾಡ್ತಾ ಇರ್ತೀರಿ, ನಿಮ್ಮನ್ನು ಬೇಡ ಅನ್ನಕ್ಕಾಗ್ತದ? ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ಅದರಿಂದ ಬಿಜೆಪಿಯವ್ರಿಗೆ ಪಾಪ ಇನ್ನೇನು ಮಾಡ್ತಾರೆ, ಅವರು ರಾಜೀನಾಮೆ ಕೊಡ್ಸಕ್ ಆಗ್ತಾ ಇಲ್ಲ. ಕ್ಯಾಬಿನೆಟ್ ವಿಸ್ತರಣೆ ಮುಂದುವಾರ ಆಗ್ತದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸರ್ ಸಾಕಷ್ಟು ಪ್ರತಿಭಟನೆ ಮಾಡಿದ್ರು ಸರ್. ಈಗ ಬಿಜೆಪಿ ಅವರು ಕಾಂಗ್ರೆಸ್ ಕಚೇರಿಗಳನ್ನು ನೋಡಪ್ಪ, ಅವ್ರಿಗೆ ಅವಮಾನ ತಡೆಯಕ್ಕಾಗ್ತಾ ಇಲ್ಲ. ಪ್ರಧಾನಮಂತ್ರಿಗಳು ಈಗ ಕಣ್ ತೆರೆದಿದ್ದಾರೆ. ನಾವು ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಕೇಸ್ನ ವಾಪಸ್ ಎತ್ಕೊಳ್ಳಿ ಅಂತ ಹೇಳಿದ್ರು ನಾವು. ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು ನಾವು. ಅದಕ್ಕೆ ನಾವು ಬದ್ಧರಿದ್ದೇವೆ. ಇದು ಮಕ್ಕಳ ಭವಿಷ್ಯ. ಇದು ಈಗ ಬಿಜೆಪಿಯವರಿಗೆ ಪಾಪ ಅವ್ರ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಮಕ್ಕಳಿಗೆ ಏಟು ಹೊಡೆದು ಬಿಟ್ರಲ್ಲ, ಆ ಇಡೀ ದೇಶದಲ್ಲಿ ಮಕ್ಕಳು ದಂಗೆ ಎದ್ದು ಬಿಟ್ಟಿದ್ದಾರೆ. ಅದನ್ನು ಅವ್ರ ಕೈಲಿ ನೋಡಕ್ ಆಗ್ತಾ ಇಲ್ಲ. ಸೊ ಅದಕ್ಕೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಈಗ ನನ್ನ ಮೇಲೆ ಎಷ್ಟೋ ಜನ ಪ್ರತಿಭಟನೆಗಳು ನಡೀತದೆ. ನಾನು ಬೇಡ ಅನ್ನಕ್ಕಾಗ್ತದ? ನೀವು ಮಾಧ್ಯಮದವರು ಪ್ರತಿಭಟನೆಗಳು ಮಾಡ್ತಾ ಇರ್ತೀರಿ, ನಿಮ್ಮನ್ನು ಬೇಡ ಅನ್ನಕ್ಕಾಗ್ತದ? ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ಅದರಿಂದ ಬಿಜೆಪಿಯವ್ರಿಗೆ ಪಾಪ ಇನ್ನೇನು ಮಾಡ್ತಾರೆ, ಅವರು ರಾಜೀನಾಮೆ ಕೊಡ್ಸಕ್ ಆಗ್ತಾ ಇಲ್ಲ. ನೀಟ್ ಪರೀಕ್ಷೆ ಈಗ ಮೊನ್ನೆ